ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮೋ ನಮಃ. ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ. ಯಾವ ಯಾವ ಗ್ರಹಗಳ ಬಲ ಬರುತ್ತೆ, ಏನೇನಾಗತ್ತೆ, ಅನುಕೂಲಗಳೆಷ್ಟು, ಅನಾನುಕೂಲಗಳೆಷ್ಟು, ಕಷ್ಟ ಕಾರ್ಪಣ್ಯಗಳೆಷ್ಟು, ಇವೆಲ್ಲವನ್ನು ಕೂಡ ನಾವು ನೋಡೋಣ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಶುಕ್ರರ ಇರೋದ್ರಿಂದ ಮನೆಯಲ್ಲಿ ಕಲಹಗಳು ಹೆಚ್ಚಾಗ್ತಕ್ಕಂತ ಸಾಧ್ಯತೆ. ದಶಮ ಸ್ಥಾನಾಧಿಪತಿಯಾಗಿರ್ತಕ್ಕಂತ ಗುರು ಜನ್ಮದಲ್ಲಿ ಇರೋದ್ರಿಂದ ಸ್ಥಾನ ಪಲ್ಲಟವನ್ನ ಮಾಡಿಸ್ತಾನೆ, ಸ್ಥಾನ ಬದಲಾವಣೆಯನ್ನ ಮಾಡ್ತಾನೆ. ಕಲಹಗಳಾಗ್ತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಎಚ್ಚರಿಕೆಯನ್ನ ವಹಿಸಿ, ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂತ ಕೆಲಸವನ್ನ ಮಾಡಿ. ನೀವೇನಾದರೂ ಅವಾಚ್ಯ ಶಬ್ದಗಳನ್ನ ಉಪಯೋಗವನ್ನ ಮಾಡಿದ್ದೇ ಆದರೆ ಅದರಿಂದ ಪಶ್ಚಾತ್ತಾಪವನ್ನ ಪಡಬೇಕಾಗತ್ತೆ, ದಂಡವನ್ನ ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ. ಜಾಗೃತೆಯನ್ನ ವಹಿಸಿ. ಚಂದ್ರಮ ಮನಸ್ಸೋ ಜಾತಃ ಎಂಬಂತೆ ಮನಸ್ಸು ನಿರ್ಮಲವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಚಂಚಲತೆ, ದುರಾಲೋಚನೆ, ದೂರಾಲೋಚನೆ ಇವೆಲ್ಲವನ್ನೂ ಕೂಡ ನಿಮ್ಮ ಮನಸ್ಸು ಮಾಡುತ್ತೆ. ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನ ಕೊಟ್ಟು ನಾನಾ ರೀತಿಯ ಸಮಸ್ಯೆಗಳಿಗೆ ಸಿಕ್ಕಾಕೋಬೇಡಿ. ಶರೀರಕ್ಕೆ ಶೀತ ಸಂಬಂಧವಾದ ರೋಗಗಳು ಮೊದಲು, ಅದನ್ನ ನೀವು ಉದಾಸೀನತೆಯನ್ನ ಮಾಡಿದರೆ ಜ್ವರ ಬಾಧೆಗಳು ಪ್ರಾರಂಭವಾಗತ್ತೆ. ಜ್ವರ ಬಾಧೆಗಳನ್ನು ಉದಾಸೀನತೆಯನ್ನ ನೀವು ಮಾಡಿದರೆ ನೀವು ಚಿಕಿತ್ಸೆಗೆ ಒಳಗಾಗಬೇಕಾಗತ್ತೆ. ಆರೋಗ್ಯದ ಕಡೆ ಎಚ್ಚರಿಕೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಯಾರ್ಯಾರು ಮಿಥುನ ರಾಶಿಯವರು ವಾಹನ ಚಾಲನೆಯನ್ನ ಮಾಡ್ತೀರೋ ಸ್ವಲ್ಪ ಏಕಾಗ್ರತೆಯಿಂದ ವಾಹನ ಚಾಲನೆಯನ್ನ ಮಾಡಿ. ಇಲ್ಲಿ ನೀವು ಮಾಡಬಹುದಾಗಿರ್ತಕ್ಕಂಥ ತಪ್ಪಿಗಿನ್ನ ವಾಹನ ಚಾಲನೆ ಮಾಡ್ತಕ್ಕಂತ ಸಮಯದಲ್ಲಿ ಬೇರೆಯವರ ವಾಹನದಿಂದ ನಿಮಗೆ ತೊಂದರೆಗಳಾಗ್ತಕ್ಕಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆ ವಹಿಸಿ. ಇನ್ನು ಹಣದ ವಿಚಾರವನ್ನ ನಾವು ನೋಡಿದಾಗ ಅನುಕೂಲತೆ ಅಂತಕ್ಕಂಥದ್ದು ಲಭ್ಯವಾಗತ್ತೆ. ಜನ್ಮದಲ್ಲಿ ಶುಕ್ರ ಸಂಚಾರ, ಹಾಗಾಗಿ ಅನುಕೂಲತೆಗಳಿರುತ್ತೆ. ಏನಿದ್ರೆ ಏನು ಫಲ, ನೆಮ್ಮದಿ ಅಂತಕ್ಕಂಥದ್ದೇ ಇರಲ್ಲ. ಈ ಆಗಸ್ಟ್ ಮಾಸದಲ್ಲಿ ಗುರು ಶುಕ್ರರು ಏಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರೋದ್ರಿಂದ ಕುಟುಂಬದ ಕಲಹ, ದಾಯಾದಿಗಳ ಕಲಹಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಜಾಗೃತೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಬುಧನಿಗೆ ಅಧಿದೇವತೆ ವಿಷ್ಣು, ಪ್ರತಿ ಬುಧವಾರ ಲಕ್ಷ್ಮೀ ನಾರಾಯಣನ ಆಲಯಕ್ಕೆ ಹೋಗಿ ನಾಟಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿ.